ಯಾವಾಗ್ಲೂ ಒಬ್ಬ ಟ್ರಾವೆಲರ್ ಆಗಿ ನಿಮ್ಮ ಮಹಾಲಕ್ಷ್ಮಿ ನಿಮ್ಮ ಫೋನ್ ಸ್ಕ್ರೀನ್ ಅಲ್ಲಿ ಬರ್ತಾ ಇದ್ಲು. ಸೊ ಟ್ರಾವೆಲರ್ ಮಹಾಲಕ್ಷ್ಮಿ ಹೇಗೆ ಅನ್ನೋದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವತ್ತು ಒಬ್ಬ ಗೃಹಿಣಿ ಮಹಾಲಕ್ಷ್ಮಿಯಾಗಿ ಮಹಾಲಕ್ಷ್ಮಿ ಹಬ್ಬ ಮಾಡೋದ್ರ ಮುಖಾಂತರ ನಿಮ್ಮ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ಹೇಗಿದ್ದಾಳೆ ಅದನ್ನು ಕೂಡ ತಿಳಿಸಿ. ಅಂಡ್ ಇದು ನಮ್ಮ ಕಬಾಬ್ನೆ ಹಡ್ಡಿ. ಆಮೇಲೆ ಕೇಕ್ ಬಂತು ಅಂಡ್ ಚಿಕ್ಕವಳಿದ್ದಾಗ ಅಮ್ಮ ಹೇಗೆ ಮಾಡ್ತಾ ಇದ್ರು ಅನ್ನೋದನ್ನ ನೋಡಿಕೊಂಡು ಅವ್ರ ಜೊತೆನೆ ಎದ್ದು ಹೋಗಿ ಮಲ್ಕೋ ಅಂದ್ರೂ ಮಲಗದೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಂಡು ಬಂದಿದ್ದೆ. ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಲಿಸ್ಟ್ನ ನೋಡಿಕೊಂಡು 5:30 ಅಷ್ಟರಲ್ಲೇ ಮೊದಲನೇ ಪೂಜೆನ ಮುಗಿಸ್ದೆ. ಹಾಯ್ ಏಂಜಲ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಆಲ್ರೆಡಿ ಹಬ್ಬ ಆಗೋಗಿದೆ ನಿಮ್ಮ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟೊತ್ತಿಗೆ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ನೇಲಲ್ಲಿ ನೋಡಿರೋ ಹಾಗೆ ಈ ವರ್ಷ ನಮ್ಮ ಮನೆಯ ವರಮಹಾಲಕ್ಷ್ಮಿಯನ್ನು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ವರ್ಷದ ಹಬ್ಬ ಇನ್ನೂ ವಿಶೇಷ ಏನಕ್ಕೆ ಅಂದರೆ, ಸೊ ಹಬ್ಬದ ಹಿಂದಿನ ದಿನ ನನ್ನ ಬರ್ತ್ಡೇ ಇದೆ. ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನನ್ನ ಬರ್ತ್ಡೇಗೂ ಹಿಂದೆ ಮುಂದೆ ಇಲ್ಲ ಸೇಮ್ ಡೇ ಇಲ್ಲ ಹಬ್ಬ ಆದ ನೆಕ್ಸ್ಟ್ ಡೇ ಈ ಥರನೇ ಇರುತ್ತೆ. ಸೊ ಹಾಗಾಗಿ ಬರ್ತ್ಡೇ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿಲ್ಲ. ಬಟ್ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಒಂದು ಸರ್ಪ್ರೈಸ್ ಕೊಟ್ಟರು ನನಗೆ. ಸೊ ಆ ಫುಟೇಜ್ನ ನೋಡ್ಕೊಂಡು ಬನ್ನಿ. ಮನೆಯಲ್ಲಿ ತಂದಿದ್ದ ಕೇಕ್ನ ನನ್ನ ಸೊಸೆ ಜೊತೆ ಸೇರ್ಕೊಂಡು ಕಟ್ ಮಾಡಿದೆ. ಅವಳನ್ನ ಸ್ವಲ್ಪ ಗೋಳು ಇಟ್ಕೊಂಡು ಹ್ಯಾಪಿ ಬರ್ಡೇ ಟು ಯು ಅತ್ತೆ. ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ಎಲ್ಲ ಸೇರಿ ಸರಿ ಅಂತ ಹೊರಟೆ. ಸೊ ವಿ ಆರ್ ಗೋಯಿಂಗ್ ಟು ಟೆಂಪಲ್. ಅಂಡ್ ಇದು ನಮ್ಮ ಕಬಾಬ್ನೆ ಹಡ್ಡಿ. ಮಲ್ಲೇಶ್ವರಂನ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಾಬಾ ದರ್ಶನ ಮಾಡಿ ಪ್ರಸಾದ ತಿಂದು, ಆಕ್ಚುಲಿ ಪ್ರತಿ ಗುರುವಾರನೂ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಿ. ಬಟ್ ಈ ವಾರ ಮಲ್ಲೇಶ್ವರಮಿಗೆ ಬಂದಿರೋದು ಒಂದು ಸ್ಪೆಷಲ್. ಅದ ತಿಂದು ಮನೆಗೆ ಹೊರಡೋಣ, ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇಲ್ಲ ಇಷ್ಟು ದೂರ ಬಂದಿದ್ದೀವಿ ಇಲ್ಲೇ ಏನಾದರೂ ತಿನ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ನನಗೂ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅನಿಸ್ತು. ಬಟ್ ಇರಲಿ ಅಂತ ಓಕೆ ಅಂತ ಹೇಳಿದೆ. ನಾವೆಲ್ಲ ಹೋಗಿದ್ದು ಶೀಲಾ ಅನ್ನೋ ಗಾರ್ಡನ್ ಕೆಫೆಗೆ. ಸ್ಟಾರ್ಟಿಂಗಲ್ಲೇ ಯುನಿಕ್ ಪಾಟ್ಸ್ನೆಲ್ಲ ಇಟ್ಟಿದ್ರು ಆ್ಯಂಡ್ ಸಖತ್ತಾಗಿ ಕಾಣಿಸ್ತಾ ಇತ್ತು. ಚಪ್ಪಲಿ ಬಿಟ್ಟು ಒಳ್ಳೆ ಮನೆ ಒಳಗಡೆ ಹೋಗೋ ರೀತಿ ಈ ಕೆಫೆ ಒಳಗಡೆ ಹೋಗಬೇಕು. ಆ್ಯಂಡ್ ಆಂಬಿಯನ್ಸ್ ಎಲ್ಲ ಒಳ್ಳೆ ಟ್ರೆಡಿಷ್ನಲ್ ಗೋವನ್ ಸ್ಟೈಲ್ ಇತ್ತು, ತುಂಬ ಚೆನ್ನಾಗಿತ್ತು. ಅಂಕಿ ಈ ಕೆಫೆಗೆ ಬಂದಿದ್ದೀವಿ ಅಂತ ಬುಕ್ ಓದಲೇಬೇಕು ಅಂತೇನಿಲ್ಲ, ದಯವಿಟ್ಟು ಬಲವಂತವಾಗಿ ಬುಕ್ ಓದ್ಬೇಡ, ಎತ್ತಿಕ್ಕು. ಬುಕ್ ಓದಿಲ್ಲ. ವಿಡಿಯೋ ಮಾಡ್ತಿರೋದು ಫೋಟೋ ಅಲ್ಲ. ಊಟ ಎಲ್ಲ ಓಕೆ ಇತ್ತು. ಬಟ್ ಆಂಬಿಯನ್ಸ್ ಸರ್ವಿಸ್ ಎಲ್ಲ ಚೆನ್ನಾಗಿತ್ತು. ಸರಿ ತಿಂದಿದ್ದಾಯ್ತಲ್ಲ ಹೊರಡೋಣ ಅಂತ ಕೇಳಿದ್ರೆ ಇರು ಇಲ್ಲಿ ಸಂಗೀತ ರಸಸಂಜೆ ಕಾರ್ಯಕ್ರಮ ಇದೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಓಕೆ ಫೈನ್. ಒಬ್ರು ಒಳ್ಳೆ ಸಿಂಗರ್ ಕೂಡ ಬಂದರು. ರಾಯರ ಹಾಡಿನ ಮುಖಾಂತರ ಸ್ಟಾರ್ಟ್ ಆದ ಹಾಡುಗಳು ಹಳೆಯ 80s 90s ಬೆಸ್ಟ್ ಸಾಂಗ್ಸ್ನ ಚೆನ್ನಾಗಿ ಹಾಡಿದ್ರು.
ಆ್ಯಂಡ್ ನಾನು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೋಡ್ತಾ ನೋಡ್ತಾ ಮೈ ಮರೆತು ಅವ್ರ ಜೊತೆ ನಾನು ಹಾಡೋಕ್ಕೆ ಶುರು ಮಾಡಿದೆ. ಇನ್ಫ್ಯಾಕ್ಟ್ ನನ್ನ ವಾಯ್ಸ್ ಚೆನ್ನಾಗಿಲ್ಲ, ಕಿರ್ಚೋದೆಲ್ಲ ಕೇಳಿಸ್ಕೊಳ್ಳಿ ನೀವೇ. ಆಮೇಲೆ ಕೇಕ್ ಬಂತು ಆ್ಯಂಡ್ ಎಲ್ಲರೂ ವಿಶ್ ಮಾಡಿದ್ರು. ಸಿಂಗರ್ ಕೂಡ ಬರ್ಡೇ ಸಾಂಗ್ ಹಾಡಿದ್ರು ನನಗೆ ಅಂತ. ನಾನು ನಿಜವಾಗ್ಲೂ ಈ ಮೂಮೆಂಟ್ ಅಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಹಳೆ ಡ್ಯಾನ್ಸ್ ನಂಬರ್ ಸಾಂಗ್ಸ್ನ ಹಾಡಿಕೊಂಡು ಕುಣಿದು ಕುಪ್ಪಳಿಸಿ ಟೈಮ್ ಎಷ್ಟಾಗಿರ್ಬೋದಪ್ಪ ಅಂತ ನೋಡಿದ್ರೆ 9:45 ಆಗೋಗಿದೆ. ಚೆನ್ನಾಗಿ ಹಾಡ್ತಾ ಕುಣಿತಾ ಖುಷಿಯಲ್ಲಿ ಮುಳುಗಿ ಮನೆಗೆ ಹೋಗಿ ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನೇ ಮರ್ತಿದ್ದೆ. ಹತ್ತುವರೆ ಆಗಿತ್ತು ಮನೆಗೆ ಬರೋಷ್ಟರಲ್ಲಿ. ಬಂದು ಅಲಂಕಾರನ ಗಡಿಬಿಡಿಯಲ್ಲೇ ಶುರು ಮಾಡಿದೆ. ಹಾಗೆ ಸೀರೆ ಕಳಸ ಎಲ್ಲನೂ ರೆಡಿ ಮಾಡಿಕೊಂಡು ಆ್ಯಂಡ್ ಮನೆಯವ್ರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರಿಂದ ಬೇಗ ಬೇಗ ಮಾಡೋದಕ್ಕಾಯಿತು. ನನಗೆ ಬುದ್ಧಿ ಬಂದಾಗ್ಲಿಂದನೂ ಈ ಹಬ್ಬನ ಮಾಡ್ತಾಯಿದ್ದೀನಿ ಆ್ಯಂಡ್ ಲಕ್ಷ್ಮಿ ಅಲಂಕಾರ ಮಾಡಬೇಕು ಆ್ಯಂಡ್ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ಆ್ಯಂಡ್ ಏನೋ ಒಂಥರ ಖುಷಿ ಸಿಗುತ್ತೆ. ಚಿಕ್ಕವಳಿದ್ದಾಗ ಅಮ್ಮ ಹೇಗೆ ಮಾಡ್ತಾಯಿದ್ರು ಅನ್ನೋದನ್ನು ನೋಡಿಕೊಂಡು ಅವ್ರ ಜೊತೆನೇ ಎದ್ದು ಹೋಗಿ ಮಲ್ಕೋ ಅಂದ್ರೂ ಮಲಗದೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಂಡು ಬಂದಿದ್ದೆ. ಇವಾಗ ನೋಡಿ ಒಂದು ಮಟ್ಟಕ್ಕೆ ಸೀರೆನ ನಾನೇ ಉಡ್ಸಿ ಇಷ್ಟು ಪ್ರಾಕ್ಟೀಸ್ ಆಗಿದೆ. ಅರ್ಜೆಂಟಲ್ಲಿ ಹೇಗಾಗುತ್ತೋ ಅಲಂಕಾರ ಅಂದ್ಕೊಂಡೆ, ಬಟ್ ಅಮ್ಮವ್ರ ಅಲಂಕಾರ ತುಂಬ ಚೆನ್ನಾಗೇ ಬಂತು. ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಎಲ್ಲ ಮುಗಿಸಿ ಮಲಗಿದ್ದು 2 ಗಂಟೆ ರಾತ್ರಿಲಿ, 2 ಗಂಟೆ ಬೆಳಿಗ್ಗೆಯಲ್ಲಿ, 2 ಗಂಟೆ ಮಧ್ಯರಾತ್ರಿಲಿ. ಆ್ಯಂಡ್ ಫಸ್ಟ್ ಟೈಮ್ ಮನೆಯಲ್ಲೆಲ್ಲ ವೀಡಿಯೋ ಮಾಡ್ತಾ ಇರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಫುಟೇಜಸ್ ಮಿಸ್ ಆಗಿದೆ. ಇನ್ಫ್ಯಾಕ್ಟ್ ಟ್ರಾವೆಲಿಂಗ್ ಆಗಿದ್ರೆ ನಾನು ಯಾವುದೇ ಡೀಟೇಲ್ ಎಲ್ಲ ಒಂದು ಪೋರ್ಷನ್ಸ್ನು ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಶಾರ್ಟ್ಸ್ ಮಿಸ್ಸಿಂಗು ಆ್ಯಂಡ್ ಹೊರಗಡೆ ಹೋಗಿದ್ದು ಅದು ಸರ್ಪ್ರೈಸ್ ಆಗಿದ್ದರಿಂದ ನನಗೂ ಅದು ವ್ಲಾಗ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಬಟ್ ಸ್ಟಿಲ್ ಮಾಡಬೇಕು ಅಂತ ಅನಿಸಿ ಇರೋ ಫುಟೇಜಸ್ಸಲ್ಲೇ ವಿಡಿಯೋ ಶೂಟ್ ಮಾಡಿಕೊಂಡು ವ್ಲಾಗ್ ಮಾಡಿದ್ದೀನಿ. ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಹಾರ ಏರಿಸ್ಕೊಂಡೆ ಲಕ್ಷ್ಮಿಗೆ ಆ್ಯಂಡ್ ಮನೆಯವ್ರು ಕ್ಲೀನ್ ಮಾಡಿಕೊಟ್ರು. ನೈವೇದ್ಯನೂ ಕೂಡ ತಯಾರು ಮಾಡಿಕೊಂಡು ಏನೇನು ಬ್ಯಾಲೆನ್ಸ್ ಬಿಟ್ಟಿದ್ದೆ ರಾತ್ರಿ ಅದನ್ನೆಲ್ಲ ಜೋಡಿಸಿ ದೀಪ ರೆಡಿ ಮಾಡಿಕೊಂಡು ಮಡ್ಲಕ್ಕಿ ಇಟ್ಟು ಮುಂದೆಗಡೆ ಪ್ಲೇಟ್ಸ್ನೆಲ್ಲ ಹಣ್ಣು ಹಂಪಲೆಲ್ಲ ಇಟ್ಟು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಲಿಸ್ಟ್ನ ನೋಡಿಕೊಂಡು 5:15 ಅಷ್ಟರಲ್ಲೇ ಮೊದಲನೇ ಪೂಜೆನ ಮುಗಿಸ್ದೆ. ಪೂಜೆ ಮುಗಿಸಿ ದೇವ್ರ ಮುಂದೆ ಕೂತಾಗ ಏನೋ ಒಂದು ರೀತಿ ಸಮಾಧಾನ ಆಯಿತು. ನಮ್ಮನೆ ಅಲಂಕಾರ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನಿಮ್ಮ ಮನೆಯಲ್ಲಿ ಪೂಜೆ ಹೇಗಾಯಿತು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಕೇಳೋದಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಪೂಜೆ ಆದಮೇಲೆ ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡು ಅಡುಗೆ ಮಾಡೋಕ್ಕೆ ಹೋದೆ. ಆದರೆ ಫಸ್ಟ್ ಎನರ್ಜಿ ಬೇಕಲ್ಲ. ಇಲ್ಲಿ ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಿಸಿದ್ದೀನಿ ಆ್ಯಂಡ್ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಮಾಡಿದ್ದೀನಿ ಆ್ಯಂಡ್ ಇವಾಗ ಕೂತ್ಕೊಂಡು ಹಾಲು ಕುಡಿತಾ ಇದ್ದೀನಿ.
ಎನರ್ಜಿ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ. ಸೊ ಹಾಲು ಕುಡಿದು ಅಡುಗೆ ಶುರು ಮಾಡದೆ. ಇಷ್ಟೊಂದು ದಿನ ಆದಮೇಲೆ ಸನ್ರೈಸ್ ನೋಡಿದ್ದು ಭಾಳ ಖುಷಿ ಆಯಿತು. ಸೀರಿಯಸ್ಲಿ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ ನೋಡಿ 9:15. ಸೊ ಏನೇನಾಗಿದೆ ಅಂದರೆ ಫಸ್ಟ್ ಚಿತ್ರಾನ್ನದ ಗೊಜ್ಜು, ಕೆಳಗಡೆ ಇಟ್ ಇಸ್ ದಿಸ್ ಒಬ್ಬಟ್ಟಿನ ಸಾರು ನಾನೇ ಮಾಡಿದ್ದು, ಇದು ಹಾಲು, ಎಂತ ಇದು ಇದು ಆಲೂಗಡ್ಡೆ ಪಲ್ಯ, ಬೀನ್ಸ್ ಪಲ್ಯ, ಇದು ಕೋಸಂಬರಿ ಕಲಿಸ್ಬೇಕು, ಆಮೇಲೆ ಒಬ್ಬಟ್ಟು ಹೂರಣ ಮಾಡ್ಕೊಂಡಿದ್ದೀನಿ ಕಲಿಸ್ಬೇಕು, ಇದು ಮಾಡಬೇಕು. ಇದು ವಡೆ ಇವಾಗಷ್ಟೇ ರುಬ್ಕೊಂಡೆ, ಇದು ಹೆಸರು ಬೇಳೆ ಅದಕ್ಕೆ ಮಿಕ್ಸ್ ಮಾಡಬೇಕು. ಆ್ಯಂಡ್ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಇವಾಗ ಒಬ್ಬಟ್ಟನ್ನು ಕಟ್ಟಬೇಕು. ಇಷ್ಟು ಮಾಡೋದಕ್ಕೆ ಅಷ್ಟು ಟೈಮ್ ಆಗಿದೆ. ಆಯ್ತು, ಕನಕನೇ ತೋರಿಸಿಲ್ಲ, ಕನಕ ಚೆನ್ನಾಗಿದೆಯಾ? ಓಕೆ, ಅವಾಗಿಂದ ಬೇಗ ಬೇಗ ಅಡುಗೆ ಆಗಬೇಕು ಅನ್ನೋ ಇದರಲ್ಲಿ ವಿಡಿಯೋ ಫುಟೇಜಸ್ ಏನೂ ತೊಗೊಂಡಿಲ್ಲ. ಇವಾಗ ನಿಮ್ಮನ್ನು ಇಟ್ಕೊಂಡೆ ನಾನು ಎಂತ ಮಾಡ್ತೀನಿ. ಎಷ್ಟು ಮನೆ 4 ಜನ -2, ಸೊ 8 ಒಬ್ಬಟ್ಟು. ಸೊ ನಾವು ಒಬ್ಬಟ್ಟು ತಿನ್ನೋಲ್ಲ, ನಾನು ಒಬ್ಬಟ್ಟು ನಾನು ದೇವ್ರಿಗೆ ಇರ್ತೀನಿ. ಚಿತ್ರಾನ್ನ ಕಲಿಸ್ದೆ. ಇಟ್ಸ್ ಟೈಮ್ ಫಾರ್ ವಡೆ. ಯಾವಾಗಲೂ ಒಬ್ಬ ಟ್ರಾವೆಲರ್ ಆಗಿ ನಿಮ್ಮ ಮಹಾಲಕ್ಷ್ಮಿ ನಿಮ್ಮ ಫೋನ್ ಸ್ಕ್ರೀನಲ್ಲಿ ಬರ್ತಾ ಇದ್ಲು. ಸೊ ಟ್ರಾವೆಲರ್ ಮಹಾಲಕ್ಷ್ಮಿ ಹೇಗೆ ಅನ್ನೋದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವತ್ತು ಒಬ್ಬ ಗೃಹಿಣಿ ಮಹಾಲಕ್ಷ್ಮಿಯಾಗಿ ಮಹಾಲಕ್ಷ್ಮಿ ಹಬ್ಬ ಮಾಡೋದ್ರ ಮುಖಾಂತರ ನಿಮ್ಮ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ಹೇಗಿದ್ದಾಳೆ ಅದನ್ನು ಕೂಡ ತಿಳಿಸಿ. ಅಡುಗೆ ಮಾಡೋಕೆ ನಮ್ಮ ಅತ್ತೆ ಹೆಲ್ಪ್ ಮಾಡಿದ್ರು. ವಿಡಿಯೋಸ್ನೆಲ್ಲ ಮಾಡೋಕೆ ನಿಜವಾಗ್ಲೂ ಆಗಿಲ್ಲ, ಹೇಳಿದ್ನೆಲ್ಲ ಅಭ್ಯಾಸ ಇಲ್ಲ. ಬಟ್ ಅಡುಗೆ ಎಲ್ಲ ಕೊನೆಗೂ ಮುಗಿಸ್ದೆ. ಬನ್ನಿ ಹೇಗಾಗಿದೆ ಅಡುಗೆ ಕೇಳಿ ತಿಳ್ಕೊಳ್ಳೋಣ. ಹಾಂ ಚೆನ್ನಾಗೈತೆ, ಹಾಂ ಹುಡುಕಾಯಿ ಪಲ್ಯನೂ ಚೆನ್ನಾಗಿದೆ. ಹಾಂ ಒಬ್ಬಟ್ಟು ಕಾಳು ಹಾಕೊಂಡು ತಿನ್ನಬೇಕು. ಹಾಂ ಆಲೂಗಡ್ಡೆ ಪಲ್ಯ ಚೆನ್ನಾಗಿದೆ, ಮಸಾಲೆ ವಡೆ ಏನಿದೆ ಅಲ್ಲ ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ. ನೀವು ಹೇಳಿ ಆಂಟಿ. ಎಲ್ಲ ಚೆನ್ನಾಗಿದೆ. ಕೂತ್ಕೊಳ್ಳಿ, ಆಶೀರ್ವಾದ ತಗೊಳ್ಳಿ. ಹಾಂ, ನೀವು ಚೆನ್ನಾಗಿದ್ದೀರಾ? ಹೊಸ ಗಂಡು ಹೆಣ್ಣು. ಸೊ ಬಂದ ಅತಿಥಿಗಳಿಗೆ ಅರಿಶಿನ ಕುಂಕುಮ ಕೊಟ್ಟು ಊಟನ ನಾವು ತಿಂದು ಎಲ್ಲರೂ ಮನೆ ಥರನೇ ನಮ್ಮ ಮನೆಯಲ್ಲೂ ಹೋಗಿ ದಬಾಕೊಂಡು 3 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಎದ್ದು ಚೆನ್ನಾಗಿ ರೆಡಿಯಾಗಿ ಅರಿಶಿನ ಕುಂಕುಮ ರೌಂಡ್ಸ್ನ ಶುರು ಮಾಡಿ ಅದನ್ನು ಮುಗಿಸಿ ಕೊನೆಗೆ ನಮ್ಮ ಲಕ್ಷ್ಮಿಗೆ ಮಂಗಳಾರತಿ ಮಾಡಿ ಕಳಸನ ಕದಲಿಸಿ ನಮ್ಮ ಮನೆಯ ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಆಟ ಆಡ್ಕೊಂಡು ಹಬ್ಬನ ಕಳೆದೆ. 3 ಟೈಮ್ಸ್ ಹಿಂಗ್ ಮಾಡ್ಬಿಟ್ಟು ಕೊಟ್ಬಿಡ್ಬೇಕು ನನಗೆ. 3 ಟೈಮ್ಸ್ ನೀ ನೋಡ್ತಾ ಇರು, ಚಟೆ ನೋಡ್ಕೊಂಡು ಮಾಡು ಸುಮ್ಮನೆ. ಓಕೆ, ನೆಕ್ಸ್ಟ್ ಶಾರ್ಟಲ್ಲಿ ಬ್ಲೂಪರ್ಸ್ ಹಾಕ್ತೀನಿ ನೋಡಿ. ಸೊ ಈ ವರ್ಷ ನಿಮ್ಮ ಮನೆಯ ಸಕಲ ಆಸ್ತಿ ಸೊ ಈ ವರ್ಷದ ಹೋಯ್ತದು ಆ ಬಾಲಲ್ಲಿ ಕ್ರಿಕೆಟ್ ಆಡ್ತಾರೆ. ಅಲ್ಲ ನಮ್ಮನೆ ಅಲ್ಲ, ಆನ್ ಆಯ್ತಾ? ಹ್ಯಾಂಡ್ ಬೇಡ ಬೇಡ ಇದು ಬೇಡ ಇದು ಬೇಡ, ಸುಮ್ಮನೆ ಇರೋ ಚಿರು. ಸೊ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಇನ್ನೂ ವಿಶೇಷ. ಏಕೆ ಅಂದರೆ ಯಾಕೋ ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.